ಸಿಲಿಕಾನ್ ಸಿಟಿಯಲ್ಲಿ ಜಪಾನ್ ಹಬ್ಬ, ಜಪಾನಿಯರ ಕಂಠದಲ್ಲಿ ಕನ್ನಡದ ಹಾಡು, ಹಿಂದಿ ಹಾಡಿಗೆ ಹೆಜ್ಜೆ ಹಾಕಿದ ಬೆಡಗಿಯರು. ಇದುವೇ ಈ ಹೊತ್ತಿನ ವಿಶೇಷ. ವಾ ವಾ ಜಪಾನ್. ನಾನು ದಿವ್ಯಾಶ್ರೀ. ಸದಾ ಗದ್ದಲಗಳಿಂದಲೇ ಸುದ್ದಿ ಮಾಡ್ತಾ ಇದ್ದ ಬೆಂಗಳೂರು ವಿಶ್ವವಿದ್ಯಾಲಯ ಸದ್ಯ ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ಸುದ್ದಿಯಾಗಿದೆ. ಯಾವುದಪ್ಪ ಅದು ಅಂತೀರಾ? ಅದುವೇ ಜಪಾನ್ ಹಬ್ಬ. ಇಡೀ ವಿಶ್ವವಿದ್ಯಾಲಯವೇ ಜಪಾನ್ ಮಯವಾಗಿತ್ತು. ಎಲ್ಲೆಲ್ಲೂ ಜಪಾನ್ ಶೈಲಿಯ ಆಟಿಕೆಗಳು, ಭಿತ್ತಿಪತ್ರಗಳು ರಾರಾಜಿಸಿದ್ವು. ಹಾಗಾದ್ರೆ ಜಪಾನ್ ಹಬ್ಬದ ಝಲಕ್ ಹೇಗಿತ್ತು ಅನ್ನೋದನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಒಂದೆಡೆ ಕಣ್ಮನ ಸೆಳೆಯುತ್ತಿದ್ದ ಕಾಗದದ ಕಲೆಗಳಾದ ಒರಿಗಮಿ, ಕ್ಯಾಲಿಗ್ರಫಿ, ಪುಷ್ಪಾಲಂಕಾರ. ಮತ್ತೊಂದೆಡೆ ಜಪಾನಿಯರ ಸಾಂಪ್ರದಾಯಿಕ ಉಡುಗೆಗಳಾದ ಕಿಮೋನೋವನ್ನು ಬೆಂಗಳೂರಿಗರಿಗೂ ಉಡುವ ಅವಕಾಶ. ವಿವಿಧ ರೀತಿಯ ಜಪಾನಿನ ಮಳಿಗೆಗಳು, ಫುಡ್ ಕೋರ್ಟ್, ಮೆಹಂದಿ ಕಲೆ, ಇನ್ನೊಂದೆಡೆ ಜಪಾನಿನ ಪ್ರಸಿದ್ಧ ಕಲೆಯಾದ ಇಕೆಬಾನದಂತಹ ಹಲವಾರು ಕಲೆಗಳ ನೈಜ ಚಿತ್ರಣ. ಇದು ಮಹಾನಗರದ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆದ ಜಪಾನ್ ಹಬ್ಬ 2013ರ ಒಂದು ಝಲಕ್. 8 ವರ್ಷಗಳಿಂದ ನಡೆದುಕೊಂಡು ಬರುತ್ತಿರುವ ಈ ಜಪಾನ್ ಹಬ್ಬ ಈ ಬಾರಿಯೂ ಬಿಂದಾಸ್ ಆಗಿ ನಡೆಯಿತು. ಜಪಾನ್ನ ಜನಪ್ರಿಯ ಪೇಪರ್ ಕಟಿಂಗ್, ಜಪಾನ್ ಪುಸ್ತಕಗಳ ಪ್ರದರ್ಶನ, ಜಪಾನ್ ಡ್ರೆಸ್, ಜಪಾನ್ ಓಲೆ, ಸರಗಳು, ಜಪಾನ್ ಮೆಹಂದಿ ಸೇರಿದಂತೆ ಜಪಾನ್ ಸಂಸ್ಕೃತಿ ಎಲ್ಲರನ್ನ ಆಕರ್ಷಿಸಿತು. So we are Pebble Branding Private Limited. We have put a stall where we are trying to research what are the selling products in Japan if they can sell in India, and how do customers react. So we have different products here, from fashion to stationery to security to health. So we are trying to understand Indians and customers' reaction, and we would go back to Japan and we would tell the Japanese makers that please come here and introduce these products in India. ಇನ್ನು ಜಪಾನ್ ಸಂಸ್ಕೃತಿಯನ್ನು ಬಿಂಬಿಸುವ ಜಪಾನಿಯರ ಉಡುಗೆ ಕಿಮಿನೋ. ಈ ಕಿಮಿನೋ ಉಡುಗೆಯನ್ನು ಪ್ರತಿಯೊಬ್ಬರಿಗೂ ಧರಿಸುವ ಅವಕಾಶವಿತ್ತು. ಜೊತೆಗೆ ಜಪಾನಿಯರೇ ಈ ಉಡುಗೆಯನ್ನ ಇಷ್ಟ ಇದ್ದವರಿಗೆ ಉಡಿಸ್ತಾ ಇದ್ರು. ವಿಶೇಷ ಅಂದ್ರೆ ಜಪಾನ್ ಹಬ್ಬದ ಮಳಿಗೆಗೆ ಭೇಟಿ ನೀಡುತ್ತಿದ್ದ ಪ್ರತಿ ಕನ್ನಡಿಗರಿಗೂ ಜಪಾನಿನ ಸಂಸ್ಕೃತಿಯನ್ನ ಕಣ್ಣಿಗೆ ಕಟ್ಟುವಂತೆ ತೆರೆದಿಡುತ್ತಿದ್ರು ಈ ಜಪಾನಿಗರು. ಇದರಿಂದ ಗ್ರಾಹಕರಂತೂ ಫುಲ್ ಖುಷಿಯಾಗಿದ್ರು. ಇಲ್ಲಿಗಿಂತ ತುಂಬ ಡಿಫ್ರೆಂಟ್ ಆಗಿದೆ. ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ತುಂಬ ಚೆನ್ನಾಗೂ ಇದೆ. ಮತ್ತು ಪೀಪಲ್ ಬಂದಿರೋರು ಅಲ್ಲಿಂದ ಬಂದು ಇಲ್ಲಿ ಅವ್ರ ಕಲ್ಚರ್ ಎಲ್ಲ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಮತ್ತು ಅಲ್ಲಿ ಏನೇನು ಮಾರಾಟ ಆಗ್ತಾಯಿದೆ ಅದೆಲ್ಲ ಇಲ್ಲೂ ಬಂದು ಮಾರ್ತಾ ಇದ್ದಾರೆ. ತುಂಬ ಡಿಫ್ರೆಂಟ್ ಆಗಿದೆ. ಅವ್ರು ಇನ್ನೂ ಟೆಕ್ನಾಲಜಿನಲ್ಲಿ ಡೆಫಿನೆಟ್ಲಿ ಮುಂದೆ ಇದ್ದಾರೆ ಅನಿಸುತ್ತೆ. ಅದ್ಯಾವುದೋ ಪೆನ್ನಲ್ಲಿ ಬರ್ದಿರೋದನ್ನ ಇರೇಸ್ ಮಾಡೋದೆಲ್ಲ ತೋರಿಸ್ತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಒಟ್ನಲ್ಲಿ ಜಪಾನ್ ಹಬ್ಬ ಕನ್ನಡಿಗರಿಗೂ ವಿಶೇಷ ರೀತಿಯ ಸಂಪ್ರದಾಯವನ್ನ ಕಲಿಸಿಕೊಟ್ಟಿದ್ದಂತೂ ಸುಳ್ಳಲ್ಲ. ಸಿಲಿಕಾನ್ ಸಿಟಿಯಲ್ಲಿ ಜಪಾನ್ ಸಂಸ್ಕೃತಿಯೇ ಇಳಿದು ಬಂದಿತ್ತು. ಒಂದೆಡೆ ಜಪಾನ್ ವಸ್ತುಗಳ ಪ್ರದರ್ಶನವಾದ್ರೆ ಮತ್ತೊಂದು ಕಡೆ ಜಪಾನ್ ನೃತ್ಯದ ವೈಭವ. ಇನ್ನೊಂದೆಡೆ ಜಪಾನ್ ದೇಶದ ಸುಂದರಿಯರು ಹಿಂದಿ ಹಾಡಿಗೆ ಹಾಕಿದ ಬಿಂದಾಸ್ ಸ್ಟೆಪ್ಸ್. ಅದರ ಬಗ್ಗೆ ಹೇಳೋದಕ್ಕಿಂತ ನೋಡಿದ್ರೇನೆ ಚಂದ.
ಹಬ್ಬಬ್ಬ ಅನ್ನೋ ಸುಂದರಿಯರ ಸೂಪರ್ ಸ್ಟೆಪ್ಸ್, ಪುಟ್ಟ ಜಪಾನಿಯರ ಬಿಂದಾಸ್ ಡ್ಯಾನ್ಸ್, ಜಪಾನ್ ಕಲೆಯ ಅನಾವರಣ, ಇದೆಲ್ಲ ಜಪಾನ್ ಹಬ್ಬದ ವೈಭವ. ಎಕ್ಸ್ಪೀರಿಯನ್ಸು. ಇಲ್ಲಿ ಅಲ್ಲಿನ ಕಲ್ಚರ್ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ. ಅಂದರೆ ಒಂಚೂರು ಆರಿಗ್ಯಾಮಿ ಅಂತೆ, ಆಮೇಲೆ ಕಾಂಜಿ ಸಿಂಬಲ್ಸ್ ಅಂತ ಜಾಪನೀಸ್ ಸಿಂಬಲ್ಸ್, ಮತ್ತು ಆ ಜಾಪನೀಸ್ ಸಿಂಬಲ್ಸಲ್ಲಿ ಮೆಹಂದಿ ಡಿಸೈನ್, ಮತ್ತು ಹ್ಯಾಂಡ್ಮೇಡ್ ಪೇಪರಲ್ಲೇ ಎಂತೆಂಥ ವಸ್ತುಗಳೆಲ್ಲ ಮಾಡ್ಬೋದು ಅಂತೆಲ್ಲ ತೋರಿಸಿದ್ದಾರೆ. ಒಂಥರ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಜಪಾನ್ ಹಬ್ಬದ ಮತ್ತೊಂದು ವಿಶೇಷ ಅಂದರೆ ನೃತ್ಯ. ಜಪಾನ್ನ ಪುಟ್ಟ ಪುಟ್ಟ ಮಕ್ಕಳು ಜಪಾನ್ ಸಾಂಗ್ಗೆ ಹೆಜ್ಜೆ ಹಾಕಿದರೆ ಮಕ್ಕಳ ಜೋಶ್ನೊಂದಿಗೆ ಹೆಜ್ಜೆ ಹಾಕಿದ ಜಪಾನ್ ಸುಂದರಿಯರು ಹಿಂದಿಯ ಫೇಮಸ್ ಹಾಡಿಗೆ ನೃತ್ಯ ಮಾಡಿ ನೋಡಿದವರು ಶಿಳ್ಳೆ ಹಾಕೋ ಹಾಗೆ ಮಾಡಿದರು. ಇಷ್ಟು ಜಪಾನ್ ಹಾಡಿನ ಸಂಭ್ರಮವಾದರೆ ಜಪಾನಿಯರು ಕನ್ನಡ ಹಾಡು ಹಾಡಿದ್ರೆ ಹೇಗಿರುತ್ತೆ? ಅದು ಕೂಡ ಅಣ್ಣಾವರ ಸಾಂಗ್ ಹಾಡಿದ್ರೆ ಸೂಪರ್ ಅಲ್ವಾ? ಅದನ್ನು ಕೂಡ ಜಪಾನ್ ಪ್ರಜೆ ಹಾಡಿದೆ. ಇನ್ನು ಮಾರ್ಕ್ಸ್ ಕಾರ್ಡ್ ಅನ್ನೋ ಕನ್ನಡ ನಾಟಕವನ್ನು ಸುಂದರವಾಗಿ ನಿರೂಪಣೆ ಮಾಡಿದ ಜಪಾನಿಗರನ್ನು ಕಂಡು ಎಲ್ಲರ ದಿಲ್ ಖುಷಾಯಿತು. ಒಟ್ನಲ್ಲಿ ಜಪಾನ್ ಹಬ್ಬದ ಹೆಸರಿನಲ್ಲಿ ಜಪಾನ್ ಕಲೆ ಬೆಂಗಳೂರಿನಲ್ಲಿ ಅನಾವರಣವಾಗಿ ಜಪಾನಿಯರು ಸಂತಸಪಟ್ಟರು. ಭಾರತೀಯರು ಅಷ್ಟೇ ಪ್ರೀತಿಯಿಂದ ಜಪಾನ್ ಕಲೆಯನ್ನು ಸ್ವಾಗತಿಸಿ ಫುಲ್ ಎಂಜಾಯ್ ಮಾಡಿದರು. ಬೆಂಗಳೂರಿನಿಂದ ಕ್ಯಾಮರಾಮನ್ ಕಿರಣ್ ಜೊತೆ ಅಂಚಲ್ ಗೀತ, ಸುವರ್ಣ ನ್ಯೂಸ್. ಹಬ್ಬ ಮಾತ್ರ ಸಖತ್ತಾಗಿತ್ತು ಕಣ್ರಿ. ನಾವಂತೂ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಎಂಜಾಯ್ ಮಾಡಿದ್ದೀರಿ ಅಂದ್ಕೊಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.